ಭಯಕ್ಕೆ ಪ್ರತಿದಿನ ಕೆಲ ಗಂಟೆಗಳ ಕಾಲ ಪೊಲೀಸ್ ಠಾಣೆಗೆ ಕ್ಲೋಸ್ ಆಗುತ್ತಿದೆ. ತಡರಾತ್ರಿ ಆದ್ರೆ ಸಾಕು ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯ ಗೇಟ್ ಮುಚ್ಚಲಾಗುತ್ತಿದೆ. ರಾತ್ರಿ 2 ಗಂಟೆಯ ನಂತರ ಠಾಣೆಯ ಗೇಟ್ ಹಾಕ್ತಿರುವ ಪೊಲೀಸರು ಆಶ್ಚರ್ಯ ಆಗ್ತಿದೆ ಅಲ್ವಾ? ಎಸ್, ಇದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಕಳ್ಳರನ್ನ ಹಿಡಿಯೋ ಪೊಲೀಸರೇ ಕಳ್ಳರಿಗೆ ಇಷ್ಟು ಹೆದರುತ್ತಿದ್ದಾರೆ, ಇನ್ನ ಕಳ್ಳರನ್ನ ಹೇಗೆ ಹಿಡಿತಾರೆ ಅನ್ನೋ ಪ್ರಶ್ನೆ ಮೂಡ್ತಿದೆ ಅಲ್ವಾ? ಇದಕ್ಕೆ ಕಾರಣ ಏನಂದ್ರೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ 7 ಕೋಟಿ ರಾಬರಿ ಪ್ರಕರಣದ ಹಣವನ್ನು ದಕ್ಷಿಣ ವಿಭಾಗದ ಪೊಲೀಸರು ರಿಕವರಿ ಮಾಡಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಇರಿಸಿದ್ದಾರೆ. 5 ಕೋಟಿಗೂ ಅಧಿಕ ಹಣ ಠಾಣೆಯಲ್ಲೇ ಇರುವುದರಿಂದ ನೈಟ್ ಬೀಟ್ ಸಿಬ್ಬಂದಿಗಳು ಪ್ರತಿದಿನ ಭಯದಲ್ಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಂತೆ ಹಣವನ್ನು ಪಿಎಫ್ ಹಾಕಿ ಕೋರ್ಟ್ಗೆ ಕಳಿಸಬೇಕಾದರೂ ವಿಳಂಬವಾಗುತ್ತಿರುವುದರಿಂದ ಅಷ್ಟು ದೊಡ್ಡ ಮಟ್ಟದ ಹಣ ಠಾಣೆಯಲ್ಲಿ ಉಳಿದಿದೆ. ಹೀಗಾಗಿ ರಾತ್ರಿ ವೇಳೆಯಲ್ಲಿ ಯಾವುದೇ ವ್ಯಕ್ತಿ ಠಾಣೆಗೆ ಬಂದರೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ದೂರು ನೀಡಲು ಬಂದವರಿಗೆ ಮಾತ್ರ ಒಳಬಿಡಲಾಗುತ್ತಿದೆ. ಒಟ್ಟಾರೆ ಸಿಬ್ಬಂದಿಗಳ ಸಮಯ ಪ್ರಜ್ಞೆ, ಕಟ್ಟುನಿಟ್ಟಿನ ಭದ್ರತೆ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಯ ನಡುವಿನ ಈ ವಿಚಿತ್ರ ಪರಿಸ್ಥಿತಿ ಸಿದ್ದಾಪುರ ಪೊಲೀಸ್ ಠಾಣೆಯ ಗೇಟ್ ಪ್ರತಿದಿನ ತಡರಾತ್ರಿ ಕ್ಲೋಸ್ ಆಗುವಂತೆ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.